ಈಗ ನೋಡ್ರಿ, ಜನತಾದಳ ದೇವೇಗೌಡರು ಯಾವತ್ತಾರು ಈ ಮಟ್ಟಕ್ಕೆ ಮೋದಿಯವರು ಹೇಳೋದಕ್ಕೆ ನಾನು ತೀರ್ಮಾನ ಅಂತ ಹೇಳಿದ್ರ, ನಮ್ಮ ಅಕ್ಕನ ಮನೆಗೆ ಹೋಯ್ತೀನಿ ಅಂತ ಹೇಳಿದ್ರ, ಡಾಕ್ಟ್ರು ಮಂಜುನಾಥ್ ಅಷ್ಟೆಲ್ಲ ಒಳ್ಳೆ ಉತ್ತಮವಾದಂಥ ಡಾಕ್ಟ್ರು, ಅವ್ರಿಗೆ ಅವ್ರ ಚಿನ್ನ ನಿಲ್ಲಿಸ್ಕೊಳ್ಳೋದಲ್ಲೇ BJP ಚಿನ್ನ ನಿಲ್ಲಿಸ್ತಾರೆ ಅಂದರೆ ಅದು ಅವ್ರ ಸ್ವಂತ ಜಿಲ್ಲೆ ಏನಪ್ಪ, ರಾಮನಗರ ಅವರೇ ರೆಪ್ರೆಸೆಂಟ್ ಮಾಡಿ 2 ಸಲ ಮುಖ್ಯಮಂತ್ರಿ ಆಗಿರೋದು, ಬೆಂಗಳೂರು ಗ್ರಾಮಾಂತರ ಅವರೇ ಸ್ಟ್ರಾಂಗ್ ಆಗಿರೋದು, ಒಂದು ಸಾರಿ ಫೈಟ್ ಮಾಡಿ ಫ್ರೆಂಡ್ಲಿ ಫೈಟಲ್ಲೂ ಸಹ ಅವರು ಲೋಕಲ್ ಬಾಡಿಲಿ ಗೆದ್ದಿದ್ರು ಈ ಕೃಷ್ಣಪ್ಪನ, ನಾವು ಇದ್ದೋ ಅವಾಗ. ಇವತ್ತು ಯಾವ ಪರಿಸ್ಥಿತಿ ಆಗಿದೆ, ಮಂಜುನಾಥ್ ಅವ್ರನ್ನ ತೊಗೊಂಡೋಗಿ BJP ಚಿಹ್ನೆಯಲ್ಲಿ ನಿಲ್ಲಿಸ್ತಾ ಇದ್ದಾರೆ ಅಂದರೆ ಅವರಿಗೆ ಅವ್ರ ಪಕ್ಷದ ಮೇಲೆ ನಂಬಿಕೆ ಇಲ್ಲ, ಅವರಿಗೆ ಅವ್ರ ಪಕ್ಷದ ಮೇಲೆ ಅವ್ರ ಚಿಹ್ನೆ ಮೇಲೆ ವಿಶ್ವಾಸ ಇಲ್ಲ. ಇದು ಹೇಳ್ತಾ ಇರೋದು BJPಗೆ ಹೋಗಿ ಜಾಯ್ನ್ ಆಗಿರೋದು ಯಾಕೆ ಅಂತೇಳಿ ಅವರೇ ತೋರಿಸ್ತಾವ್ರೆ. ಸರ್, ಮಂಡ್ಯ ಈ ಬಾರಿ ಗೆಲ್ಲಿಲ್ಲ ಅಂದರೆ ಬದುಕಿದ್ದು ಸತ್ತಂಗೆ ಅಂತ ಹೇಳ್ತಾರೆ. ಅದು ಗೊತ್ತಿಲ್ಲ ನನಗೆ ಅದಕ್ಕೆ ಸಂಬಂಧ ಇಲ್ಲ. ನಾವು ನಮ್ಮ ಕಾರ್ಯಕ್ರಮ, ನಮ್ಮ ಪಕ್ಷ, ನಮ್ಮ ಶಾಸಕರು, ನಮ್ಮ ಅಭಿವೃದ್ಧಿ, ನಮ್ಮ ಹೆಮ್ಮೆ, ನಮ್ಮ ಜಿಲ್ಲೆ, ನಾವು ಗೆಲ್ಲಬೇಕಷ್ಟೇ. ಬೇರೆಯವರು ಸೋತ್ರೆ ಏನಾಗ್ತಾರೆ, ಇನ್ನೊಂದು ಏನಾಗ್ತಾರೆ, ಅದ್ರ ಬಗ್ಗೆ ನಾನೇ ಚೆಲುವರಾಯಸ್ವಾಮಿ ಅವರು ಮನೆ ಹೊಡೆದ್ರು ಅಂತ ಹೇಳಿ ಮಾತಾಡ್ಲಿ. ಒಂದು ನಿಮಿಷ, ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ಯಾರ್ಯಾರನ್ನ ತುಳಿದಿದ್ದಾರೆ, ರಾಜಕೀಯವಾಗಿ ತೀರ್ಸಿದ್ದಾರೆ, ಅದನ್ನೆಲ್ಲ ಹಿಸ್ಟ್ರಿ ಇದೆ, ಗೊತ್ತಾಯ್ತಾ? ನಾನೇನು ಅದೆಲ್ಲ ಹೇಳ್ಬೇಕಾಗಿಲ್ಲ. ಜನಕ್ಕೆ ಗೊತ್ತಾದ ಮೇಲೆ ಈ ತೀರ್ಮಾನ ತಗೊಂಡಿರೋದು. ಈಗ ನಾನು ಯಾಕೆ ಮಾತಾಡಲಿ? ಅವರು ಪಾಪ ತಡಿಲಾರ್ದಲ್ಲೇ ಹೊಟ್ಟೆ ನೋವು ಏನೇನೋ ಮಾತಾಡಿದ್ರೆ ಅದಕ್ಕೆ ಮೆಡಿಸಿನ್ ಡಾಕ್ಟ್ರ್ ಕೊಡ್ಬೇಕು, ನಾನು ಕೊಡೋಕ್ಕಾಗ್ತದೆ? ನಾನು ಅವರಂಗೆ ಯಾರ್ಯಾರೋ ಕ್ಯಾಂಡಿಡೇಟ್ನ ಲೆಕ್ಕಾಚಾರ ಹಾಕಲ್ಲ. ನಾವು 1 ತಿಂಗಳ ಮುಂದೆಲ್ಲೇ ಕ್ಯಾಂಡಿಡೇಟ್ ಕೊಟ್ಬಿಟ್ಟಿದ್ವಿ. ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ಆದ್ರೂ 1 ತಿಂಗಳ ಮುಂದೆಲ್ಲೇ. ಸೊ ಅವ್ರಂಗೆ ಇನ್ನೂ ಲೆಕ್ಕಾಚಾರ ಆಗ್ತಾ ಇಲ್ಲ. ಯಾರು ಬೇಕಾದ್ರೂ ಕ್ಯಾಂಡಿಡೇಟ್ ಆಗಲಿ, ಅದಕ್ಕೆ ನಮಗೆ ಇಂಥವ್ರೇ ಕ್ಯಾಂಡಿಡೇಟ್ ಆಗಬೇಕು ಅಂತ ನಾನೇನು ಹೇಳಲಿಕ್ಕಾಗಲ್ಲ. ಬಟ್ ನಾವು ಸ್ಟೈಲರಾರು ಮಾಡಲಿ, ನಮ್ಗೇನು ರೀ, ನಾನು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಬೇಡ ಅಂತ ನಾವು ಇಟ್ಕೊಂಡ್ರು. ನಾನು ಆಲೇ 8 ತಾಲೂಕಿನಲ್ಲಿ ನಮ್ಮ ಶಾಸಕರುಗಳು, ನಮ್ಮ ಮುಖಂಡರುಗಳು ಕ್ಯಾಂಡಿಡೇಟ್ ಕರ್ಕೊಂಡೋಗಿ ಕ್ಯಾಂಪೇನ್ ಮಾಡಿದ್ದಾರೆ. ಇನ್ನೂ ಯಾಕೆ ಒಟ್ಟೆ ಮಾಡೋಕ್ಕಾಗಿಲ್ವಂತೆ? ಯಾಕೆ ಒಟ್ಟೆ ಮಾಡಬೇಡ ಅಂತ ಚುನಾವಣೆನೇ ಷಡ್ಯಂತ್ರ ರೀ, ಚುನಾವಣೆನೇ ಸ್ಟ್ರಾಟಜಿ. ಬೆಳತಮ್ಮಚ್ಚ, ಚುನಾವಣೆ ಜನರ ಹತ್ರ ಹೇಳ್ಬೇಕು, ಜನ ನೆಂಬೇಕು ನಮ್ಮನ್ನ ನೆಂಬಿದ್ರು, ನಮ್ಮ ಗ್ಯಾರಂಟಿ ನೆಂಬಿದ್ರು, ಓಟ್ ಹಾಕಿದ್ರು, ನಮ್ಮ ಕಾರ್ಯಕ್ರಮ ನೆಂಬಿದ್ರು. ಅವ್ರನ್ನ ಯಾಕೆ ನೆಂಬಲಿಲ್ಲ? ಅವ್ರ ಹಿಂದೆ ಆಡಳಿತ ಮಾಡೋನಾಗ ಅವ್ರ ನಂಬಿಕೆ ಉಳಿಸ್ಕೊಂಡಿಲ್ಲ, ಅದಕ್ಕೆ ನಂಬಿಕೆ. JDS ನಲ್ಲಿದ್ದಾಗ ನೀವು ಮಂತ್ರಿ ಸ್ಥಾನಕ್ಕೋಸ್ಕರ ಗೋಳಾಡಿದ್ರು ಅಂತ ಹೇಳ್ತಾರೆ. ಹೌದು, ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ನನ್ನ ಹತ್ರ ಕೈ ಕಟ್ಕೊಂಡು ನಿಂತಿದ್ರು. ಅವ್ರ ಅಪ್ಪ ಬೇಡ ಅಂದಾಗ, ಅವ್ರ ಭಾವ ಬೇಡ ಅಂದಾಗ, ನಾವು 39 ಜನ ಶಾಸಕರ ಹತ್ರ ಅವ್ರು ಹೆಂಗೆ ನಿಂತಿದ್ರು ಅಂತ ಅವ್ರನ್ನೇ ಕೇಳಿ. ಅವತ್ತು 120 ಇರಲಿಲ್ಲ, ನಾವಿದ್ದದ್ದು 39 ಜನ ಶಾಸಕರು, ಗೊತ್ತಾಯ್ತಾ? ಆ 39 ಜನ ಶಾಸಕರದ್ದು ಇವ್ರು ಮುಖ್ಯಮಂತ್ರಿ ಮಾಡ್ಲಿಕ್ಕೆ ದೇವೇಗೌಡರು ಒಪ್ಪಿರಲಿಲ್ಲ, ದೇವೇಗೌಡರು ಮನೆಯವರು ಒಪ್ಪಿರಲಿಲ್ಲ. ನಾನು 99ರಲ್ಲಿ ಗೆಲ್ಲಬೇಕಾದ್ರೆ ಈ ತಾಲೂಕಿನ, ಈ ಜಿಲ್ಲೆ ಜನ ಗೆಲ್ಸಿದ್ದು. ಸೊ ಈಗ ನಾನು ಕಾಂಗ್ರೆಸ್ಸಲ್ಲಿ ಗೆದ್ದಿದ್ದೀನಿ, ನನ್ನ ಮಂತ್ರಿ ಮಾಡಿದ್ರೆ ಸೋತಿದ್ರು ಮಂತ್ರಿ ಮಾಡ್ತಿದ್ರಾ? ಗೊತ್ತೈತೇನು? ಮಾಡ್ತಿದ್ದೇನ್ರಿ? ಈ ಜಿಲ್ಲೆ ಜನ ಗೆಲ್ಸಿದ್ದಕ್ಕೆ ಮಾಡಿದ್ರು ಅಲ್ವಾ? ಮತ್ತೆ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಮಾಡಿದ್ದಾರೆ ಸಿದ್ದರಾಮಯ್ಯನವ್ರನ್ನ. ಮುಖ್ಯಮಂತ್ರಿ ಸಮರ್ಥನೆ ಅಲ್ವಾ ಮಾಡಿರೋದು? ಅವರ ಸಂದರ್ಭದಲ್ಲಿ ಯಾರು ಚುನಾವಣೆ ನಿಂತ್ಕೋತಾರೆ, ಯಾರು ಗೆದ್ದಿರ್ತಾರೆ, ಯಾರನ್ನಾರು ಒಬ್ಬರು ಮಂತ್ರಿ ಮಾಡಬೇಕಲ್ಲ, ಯಾರನ್ನಾರು ಒಬ್ಬರು ಮುಖ್ಯಮಂತ್ರಿ ಮಾಡಬೇಕಲ್ಲ. ಇರೋರಲ್ಲಿ ಯಾರು ಬೆಟರ್ ಅಂತ. ಇಡೀ JDS ನಾಯಕರಿಗೆ ಚೆಲುವರಾಯಸ್ವಾಮಿ ಒಬ್ಬರೇ ಟಾರ್ಗೆಟ್. ಆಮೇಲೆ ಪತ್ರ ಬರೆದಿರೋ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ನನಗೆ ತಳಕು ಹಾಕಿದ್ರು, ನಾನೇ ಬರೆಸ್ತೇನೆ ಅನ್ನೋಂಥದ್ದು ಕೂಡ ಹೇಳ್ತಾರೆ. ಪಾಪ ಅವರು ರಾತ್ರಿ ಮಲಗಿದ್ರೆ ಬೆಳಗ್ಗೆ ಎದ್ರೆ ಚೆಲುವರಾಯಸ್ವಾಮಿ ಜಪ ಮಾಡ್ತಾರೆ, ಮಾಡಲಿ, ಸಂತೋಷ. ನನ್ನ ಹೆಸರು ಹೇಳಿದ್ರೆ ಖುಷಿ ಪಡಬೇಕು, ನಾನು ಯಾಕೆ ಬೇಜಾರು ಮಾಡ್ಕೋಬೇಕು? ನನ್ನ ಬಗ್ಗೆ ಟೀಕೆ ಮಾಡಿದ್ರೆ ನಾನು ಭಾಳ ಸಂತೋಷವಾಗಿ ಸ್ವೀಕಾರ ಮಾಡ್ತೀನಿ, ನನಗೇನು ಬೇಜಾರಿಲ್ಲ.